ಸಮ್ಮರ್ ಸೀಸನಲ್ಲಿ ಏನಾದರೂ ಕೋಲ್ಡ್ ಆಗಿರೋದು ಬೇಕೇ ಅನಿಸುತ್ತೆ. ತಲೆ ಶಾಂತ ಆಗಿರೋಕ್ಕೆ ಮತ್ತು ಹೊಟ್ಟೆ ಕೂಡ ಶಾಂತ ಆಗಿರೋಕ್ಕೆ ಇದು ಒಂದು ಡ್ರಿಂಕ್ ಮಾಡಿದ್ದೀನಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಲ್ಲಿ ನಾನು ಐಸ್ ಆ್ಯಪಲ್ ತೊಗೊತಾ ಇದ್ದೀನಿ. ಇದು ನಾರ್ತ್ ಕರ್ನಾಟಕದವರಿಗೆ ಅಷ್ಟು ಗೊತ್ತಿರಲ್ಲ. ಇದಕ್ಕೆ ತಾಳೆ ಹಣ್ಣು ಅಂತ ಹೇಳ್ತಾರೆ. ಸಿಪ್ಪೆ ಬಿಸಾಕಬೇಡಿ. ಇದರಿಂದ ಏನು ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಹಾಗೇನೂ ತಿನ್ಬೋದು. ಇದು ಅದರಲ್ಲಿ ಒಂದು ಸ್ವಲ್ಪ ನೀರು ಇರುತ್ತೆ. ಬಾಡಿಗೆ ತುಂಬ ಹೈಡ್ರೇಟ್ ಮಾಡುತ್ತೆ. ಇದು ಫುಲ್ ಕಟ್ ಮಾಡಿ ಹಾಕಬೇಡಿ, ಒಂದು ಸ್ವಲ್ಪ ಇಟ್ಬಿಡಿ ಲಾಸ್ಟಿಗೆ ಹಾಕೋಕ್ಕೆ. ಎಳ್ನೀರು ತೊಗೊತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ ಎಳ್ನೀರು, ಇಲ್ಲಾಂದರೆ ಇದು ಮಿಕ್ಸ್ ಆಗೋಲ್ಲ ಕರೆಕ್ಟಾಗಿ. ಇದು ಕೋಸ್ಟಲ್ ರೀಜನಲ್ಲಿ ಬೆಳೀತಾರೆ, ಎಸ್ಪೆಷಲಿ ಸಮ್ಮರ್ ಸೀಸನಲ್ಲೇ ಸಿಗುತ್ತೆ. ಸ್ವಲ್ಪ ಪುದೀನ ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಉಳಿದಿರೋದು ಎಳ್ನೀರು ಬೆರೆಸ್ಕೋಬೋದು. ಆಮೇಲೆ ಇದು ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ನಾನು ಐಸ್ ಆ್ಯಪಲ್, ಅದು ಕಟ್ ಮಾಡ್ಕೊಂಡ್ಬಿಡಿ ಚಿಕ್ಕ ಚಿಕ್ಕದಾಗಿ. ಸಬ್ಜಾ ಸೀಡ್ಸ್ನು ನೆನೆ ಇಟ್ಟಿದೆ. ಒಂದು ಇದು ಮಾಡೋಕ್ಕಿಂತ ಒಂದು 15 ಮಿನಿಟ್ಸ್ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಬೇಕಾದರೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ಪೊಮೊಗ್ರಾನೇಟ್ ಇದ್ದರೆ ಹಾಕ್ಕೊಂಡ್ಬಿಡಿ. ಎಂಜಾಯ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪೇಜ್ ಫಾಲೋ ಮಾಡಿ. ಬಾಯ್.